ಪ್ರೆಸಿಡೆನ್ಸಿಗಳ ಅನುಗ್ರಹ ಮತ್ತು ಅವರ ಆದೇಶವನ್ನು ಶಿರಸ ವಹಿಸಿ ಮಠದ ಅಧಿಕಾರಿಗಳಾಗಿರ್ತಕ್ಕಂತಹ ಅಕ್ಷಯಾಚಾರ್ಯರು ಅದನ್ನು ಇಲ್ಲಿ ಸೇರಿರ್ತಕ್ಕಂತಹ ಜನರ ಸಹಕಾರವನ್ನು ಇಟ್ಟುಕೊಂಡು ಅದನ್ನು ಪ್ರತಿ ಮಾಲಿಕೆಯ ರೂಪದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯವಾಗಿ ಆ ಮಾಲಿಕೆಗೆ ಅನ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದು ಕಾರ್ಯಗತ ಆಗಬೇಕು. ಆ ಕಾರ್ಯಗತ ಆಗಬೇಕು ಅಂತ ಆದರೆ ಅನೇಕ ಜನರು ಅದಕ್ಕೆ ಮುಂದೆ ಬಂದು ಸೇರಬೇಕು. ಆ ಸೇರಲಿಕ್ಕೆ ಅಂತ ಹೇಳಿ ಅನೇಕ ಜನ ಮಲ್ಲಿಕಾರ್ಜುನ ಭಕ್ತವೃತ್ತದವರು, ಅದರ ಜೊತೆಯಲ್ಲಿ ಮುಖ್ಯವಾಗಿ ಜ್ಞಾನ ಪರಿಮಳ ಅಂತಕ್ಕಂತಹ ಸಂಸ್ಥೆ ಅವರು ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಸಪ್ತಾಹ ಕ್ರಮದಲ್ಲಿ ಮಾಡಿದ ಭಾಗವತದ ಉಪನ್ಯಾಸ ಆ ಮಾಲಿಕೆಯಿಂದ ಮುಖ್ಯವಾಗಿ ನರಸಿಂಹದೇವರು ಅದರಿಂದ ಪ್ರೀತರಾಗಿ ನಾರಾಯಣ ವರ್ಮದ ಘಟ್ಟವೇ ನಮಗೆ ಷಷ್ಠಸ್ಕಂದದಲ್ಲಿ ಮುಕ್ತಾಯಗೊಳ್ಳುವುದು. ಆದ್ದರಿಂದ ನಾರಾಯಣ ವರ್ಮದ ಸ್ಮರಣೆಯನ್ನು ಚಿಂತನೆ ಮಾಡ್ತಾ ಇದೇ ರೀತಿಯಾಗಿರ್ತಕ್ಕಂತಹ ಮನೋಭಾವನೆಗಳು ಅದು ಎಲ್ಲರಲ್ಲಿಯೂ ಮೂಡಿ ಪ್ರತಿಯೊಬ್ಬರೂ ಕೂಡ ಆ ಕಾರ್ಯದಲ್ಲಿ ಅಂದರೆ ಜ್ಞಾನ ಕಾರ್ಯದಲ್ಲಿ ತೊಡಗುವಂತೆ ಪ್ರತಿಯೊಬ್ಬರಿಗೂ ಆ ಪ್ರಾಣದೇವರು ಗುರುಗಳಾಗಿರ್ತಕ್ಕಂತಹ ನಾಯಕರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪ್ರಾಣದೇವರು ಅವರ ಅಂತರ್ಯಾಮಿಯಾದ ನರಸಿಂಹಾದಿ ಅಭಿನ್ನ ರೂಪವಾಗಿರ್ತಕ್ಕಂತಹ ಪ್ರಾಜ್ಞಾದಿ ರೂಪಗಳು ಎಲ್ಲರಿಗೂ ಆ ಪ್ರೇರಣೆಯನ್ನು ಕೊಟ್ಟು ಮತ್ತಷ್ಟು ಜ್ಞಾನ ಕಾರ್ಯಗಳು ಈ ಸ್ಥಳದಲ್ಲಿ ರಾಯರ ಅನುಗ್ರಹದಿಂದ ರಾಯರ ಸಾನ್ನಿಧ್ಯದಲ್ಲಿ ಅದು ನಡೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಶ್ರವಣ ಮಾಡಲಿಕ್ಕೆ ಬಂದಿರತಕ್ಕಂತಹ ಅನೇಕ ಜನ ಭಕ್ತರು ಎಲ್ಲರಿಗೂ ಕೂಡ ನಡೀತಾ ಇರ್ತಾರೆ ವಿಷಯಗಳು ಅಂತ ಬಹಳಷ್ಟು ಕೇಳಿ ಬರ್ತಾ ಇದ್ದಾರೆ. ಆದರೆ ಒಂದು ಅಂಶವನ್ನ ಇವತ್ತು ಹೇಳಬೇಕು ಅಂತ ಬಯಸ್ತಾ ಇದ್ದೇನೆ. ಆನ್ಲೈನಿನ ಸದವಕಾಶ ಕೊಟ್ಟಿದ್ದಾರೆ, ಆದರೆ ಎಲ್ಲಿಯೂ ಕೂಡ ಆನ್ಲೈನ್ ಅಂತ ಇಲ್ಲಿ ಹೋಗಬೇಡಿ ಅಂತ ಅದನ್ನೊಂದು ಕಿವಿ ಮಾತು ಅಂತ ಇಟ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕೆ ಅಂತಂದ್ರೆ ಸಾಧಾರಣವಾಗಿ ಇಡೀ ದಿನ ಮನೆಯಲ್ಲೇ ಟೈಮ್ ಕಳೀತಾ ಇರ್ತೇವೆ. ಅದಕ್ಕಿಂತ ಉಪನ್ಯಾಸಕ್ಕೂ ಮನೆಯಲ್ಲೇ ಕೂಡೋದಕ್ಕಿಂತ ಮಗನ ಕೈಯಲ್ಲೋ ಸೊಸೆ ಕೈಯಿಂದಲೋ ಮಕ್ಕಳ ಕೈಯಿಂದಲೋ ಬಯಸ್ಕೊಳ್ಳೋದಕ್ಕಿಂತ ಆ 2-3 ಗಂಟೆಗಳ ಕಾಲ ಆದರೂ ಮನೆಯಿಂದ ಹೊರಗೆ ಬಂದ್ರಿ ಅಂತ ಆದರೆ ಅಷ್ಟೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತೆ. ಜೊತೆಯಲ್ಲಿ ಆನ್ಲೈನಿಂದ ಆಫ್ಲೈನ್ ಬಂದಿರೋದ್ರಿಂದ 4 ಜನ ಮಾತಾಡ್ತಾರೆ, 4 ಜನ ಕೇಳ್ತಾರೆ. ಆದ್ದರಿಂದ ಈ ಮನೋಭಾವನೆಯನ್ನು ಬೆಳೆಸ್ಕೊಂಡು ಸಾಧಾರಣ ನಾನು ಕೇಳಿರುವಂಥದ್ದು ಭಾಗ್ಯನಗರದಲ್ಲಿ ಈ 3 ಸ್ಥಳಗಳು, ಒಂದು ಮಲ್ಲಿಕಾರ್ಜುನ, ಮತ್ತೊಂದು ರಾಮಂತಪುರ, ಇನ್ನೊಂದು ಲಿಂಗಂಪಲ್ಲಿ, ಈ 3 ಜಾಗಗಳು ಕೂಡ ಬ್ರಾಹ್ಮಣಿಗೆ ಪ್ರತೀಕವಾದ ಜಾಗಗಳು ಅಂತ. ಆದ್ದರಿಂದ ಯಾವುದೇ ಉಪನ್ಯಾಸಗಳು ಯಾರೇ ಬಂದು ಹೇಳಿ ನಡೆಸ್ಕೊಳ್ಳೋರಿದ್ರು ಕೂಡ ಆ ಸಂದರ್ಭದಲ್ಲಿ ಬೇರೆ ಎಲ್ಲ ಟೈಮಲ್ಲಿ ಆನ್ಲೈನಲ್ಲಿ ಇದ್ರೂ ಕೂಡ ಅವಾಗ ಮಾತ್ರ ಆಫ್ಲೈನ್ ಆಗಿ ಮಠದಲ್ಲೇ ಬಂದು ಅದನ್ನು ಶ್ರವಣ ಮಾಡಿದ್ರಿ ಅಂತ ಆದರೆ ಆ ಮಠಕ್ಕೆ ಉಪನ್ಯಾಸಕ್ಕೆ ಬರೋದಕ್ಕಿಂತ ಮುಂಚೆ 4-6 ಜನರ ಭೇಟಿ ಆಗಿರುತ್ತೆ, ಅವ್ರ ಜೊತೆ ಮಾತಾಡಿರ್ತೀವಿ. ಉಪನ್ಯಾಸ ಮುಗಿದ ಮೇಲೆ ಒಂದಿಷ್ಟು ಏನೋ ಭಜನಾ ಕಾರ್ಯಕ್ರಮಗಳು ನಡೀತಾರೆ, ಅದರಲ್ಲೂ ಕೈ ಜೋಡಿಸಿ ತಪ್ಪಾಳೆಯನ್ನು ತಟ್ಟು ಅದರಿಂದ ಬೇಕಾಗಿರ್ತಕ್ಕಂತಹ ಸಂಪತ್ತುಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ರೀತಿಯಾಗಿ ನಡೆಯುವಂತಹ ಏನು ಜ್ಞಾನ ಕಾರ್ಯಗಳಿದ್ದಾವೆ ಅದಕ್ಕೆ ಈ ರೀತಿ ಸಹಕಾರ ಸಿಗಬೇಕಾಗಿದೆ. ಆದ್ರಿಂದ ಇಲ್ಲದೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲ ಕಡೆ ಇರುವ ಮಾತು ಯಾವುದೋ ಒಂದು ಮಠದ್ದು ಅಂತಲ್ಲ, ನಮ್ಮ ಮಧ್ವ ಮಠಗಳದ್ದೇ ಇಟ್ಕೊಂಡ್ರೆ ನಮ್ಮ ಮಧ್ವ ಮಠಗಳ ಮಾತು ಏನು ಅಂತಂದ್ರೆ ಸಾಧಾರಣ ಉಪನ್ಯಾಸ ಅಂತಂದ್ರೆ ಒಂದು 11ರಿಂದ 12 ಜನ ಆಯೋಜನೆ ಮಾಡಿದವರು 4 ಜನ, ಅದು ಬಿಟ್ಟರು ಅಂತಾದ್ರೆ ಇಲ್ಲಿ ರಾಯರಿದ್ದಾರೆ, ಅವರ ಮೇಲೆ ದೇವರು ಕೂತಿದ್ದಾರೆ, ಅದು ಬಿಟ್ಟರೆ ಮತ್ತೆ ಇನ್ಯಾರು ಇರೋದಿಲ್ಲ. ಆದ್ರೆ ಅದೇ ಊಟದ ಟೈಮ್ ಆಯಿತು ಅಂತಾದ್ರೆ ಕನಿಷ್ಠ ಪಕ್ಷ 600 ಜನ ಸೇರಿರ್ತಾರೆ. ಆದ್ರಿಂದ ಯಾವುದೋ ಒಂದು ಮಠ ಅಂತಲ್ಲ, ಎಲ್ಲ ನಮ್ಮ ಮಧ್ವ ಮಠಗಳಿಗೂ ಇದೇ ಸ್ಥಿತಿ ಇದೆ. ಆದ್ರಿಂದ ಅದನ್ನ ವ್ಯತ್ಯಸ್ತಗೊಳಿಸುವಂತೆ ಆಗಲಿ ಆ ದೇವರ ಪ್ರವೃತ್ತಿ, ದೇವರ ಅನುಗ್ರಹದಿಂದ ಆ ಮನಸ್ತತ್ವ ಊಟಕ್ಕೆ 6 ಜನ ಬರಲಿ, ಉಪನ್ಯಾಸಕ್ಕೆ 600 ಜನ ಸೇರಲಿ. ಆ ರೀತಿ ಮನಸ್ತತ್ವ ಎಲ್ಲೇ ಹೋಗಿ ನೀವು ಯಾವುದೇ ಮಠ ಅಂತ ಇಲ್ಲಿ ಎಲ್ಲೇ ಹೋಗಿ, ಆದರೆ ಮೊದಲು ಆನ್ಲೈನ್ ಅನ್ನು ಆಫ್ ಮಾಡಿಬಿಡಿ. ಆ ಆನ್ಲೈನ್ ಮುಖಾಂತರ ಯೂಟ್ಯೂಬ್ ಅದು ಯಾವುದಕ್ಕೆ ಇರೋದು ಅಂತಂದ್ರೆ ಮಠಗಳಲ್ಲಿ ರಾತ್ರಿ 8 ಗಂಟೆಗೆ 9 ಗಂಟೆಗೆ 10 ಗಂಟೆಗೆ ನಿಮಗೆ ಉಪನ್ಯಾಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ನೀವು ಆನ್ಲೈನ್ ಇಂದ ಯೂಟ್ಯೂಬಲ್ಲಿ ಮನೆಯಲ್ಲಿ ಕೇಳಿ. ಆದರೆ ಸಂಜೆ ವೇಳೆಯಲ್ಲಿ ನಡೀತಾ ಇರ್ತಕ್ಕಂತಹ ಹಗಲೊತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಜ್ಞಾನ ಕಾರ್ಯಗಳಿಗೆ ಆವಾಗ ಮನೆಯಲ್ಲಿ ಏನು ವಿರೋಧ ಇದ್ರೂ ಚಿಂತೆ ಇಲ್ಲ, ಇಲ್ಲಿ ಬಂದು ಆರಾಮಾಗಿ ಕ್ಷೇಮ ಬುದ್ಧಿಯಿಂದ ಇಲ್ಲಿ ಕೇಳಲಿಕ್ಕೆ ಮನಸ್ತತ್ವ ಪ್ರವೃತ್ತಿ ಆಯಿತು ಅಂತ ಆದರೆ ಆವಾಗ ಈ ರೀತಿ ಕಟ್ಟಿರ್ತಕ್ಕಂತಹ ಮಂದಿರಗಳು, ಗೃಹಗಳು ಇವೆಲ್ಲ ಸಾರ್ಥಕ ಅಂತ ಕಲಿಸ್ಕೊಳ್ತಾವೆ. ಇಲ್ಲದೆ ಯಾವುದಕ್ಕೆ ಅಂತ ಕೇಳಿದ್ರೆ ಬರೀ ಶ್ರಾದ್ದದ ಊಟಕ್ಕೆ ಶ್ರಾದ್ದ ಮಾಡಿಸ್ಲಿಕ್ಕೆ ಮಾತ್ರ ಮಠಗಳು ಒಂದಾಗಿಬಿಡುತ್ತವೆ. ಆದ್ದರಿಂದ ಜ್ಞಾನ ಕಾರ್ಯಕ್ಕೆ ಮಹತ್ವ ಬರಬೇಕು. ಅದು ಬರಬೇಕು ಅಂತ ಆದರೆ ಅದು ನಡೆಯೋದು ಒಬ್ಬರಿಂದ ಮಾತ್ರ, ಯಾರಿಂದ ಅಂದರೆ ಭಕ್ತರಿಂದ ಮಾತ್ರ. ಆದ್ದರಿಂದ ಜ್ಞಾನ ಕಾರ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ನಾವು ಆವತ್ತಿನ ದಿವಸ ಪ್ರಸಾದಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ, ಪ್ರಸಾದಕ್ಕಿಂತಲೂ ಮಿಗಿಲವಾದ ಪ್ರಸಾದ ಅಂತಂದ್ರೆ ಅದು ಜ್ಞಾನ ಕಾರ್ಯ, ಶ್ರವಣ ಪ್ರಸಾದ. ಅದನ್ನು ಮಾತ್ರ ನಾನು ಅಪ್ಪಿತಪ್ಪಿಯೂ ನಾನು ಬಿಡೋದಿಲ್ಲ ಅಂತ ಈ ಸ್ಥಿರತ್ವವನ್ನು ಬೆಳೆಸ್ಕೊಂಡ್ವಿ ಅಂತ ಆದರೆ ಆವಾಗ ಮಠ ಮಂದಿರಗಳು ಸಾರ್ಥಕ ಆಗ್ತವೆ ಅಂತ ಚಿಂತನೆ ಮಾಡ್ತಾ ಇದನ್ನು ಯಾರಿಗೂ ಕೂಡ ವೈಯಕ್ತಿಕವಾಗಿ ನಾನು ಹೇಳಿದ ಅಭಿಪ್ರಾಯ ಅಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ. ಅದಕ್ಕೆ ನಾನು ಸಂಬೋಧನೆ ಮಾಡಬೇಕಾದ್ರೆ ಹೇಳಿದೆ ಏನಂತಂದ್ರೆ ಸಮಸ್ತ ಮಾಧ್ಯಮ ಮಠಗಳು ಅಂತ, ಎಲ್ಲ ಮಾಧ್ಯಮ ಮಠಗಳಲ್ಲಿಯೂ ಇದೇ ಸ್ಥಿತಿ ಇದೆ.
ಯಾವುದೋ ಒಂದು ಸಂಸ್ಥೆ ಒಂದು ಮಾಧ್ಯಮ ಮಠ ಅಂತಲ್ಲ, ಎಲ್ಲ ಕಡೆಯಲ್ಲೂ ಇದೇ ಭಾವನೆ ಇದೆ. ಆದ್ದರಿಂದ ಆ ರೀತಿ ಆಗದಂತೆ ಜ್ಞಾನ ಕಾರ್ಯಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟರೇನೆ ಓದಿದವರಿಗೂ ಸಾರ್ಥಕ, ಆ ವಿಷಯಗಳು ಹಾಗೆ ಉಳಿತಾವೆ. ಇಲ್ಲ ಅಂತಾದ್ರೆ ವಿಷಯಗಳೆಲ್ಲ ಕ್ಷೀಣ ಆಗ್ತಾ ಹೋಗ್ತವೆ. ಆದ್ರಿಂದ ಹಾಗಾಗದಂತೆ ಆ ಜ್ಞಾನದ ಬೆಳಕು ಅದೆಲ್ಲರಿಗೂ ಸೇರಲಿ ಅಂತ ಆ ಬುದ್ಧಿ ಮನಸ್ತತ್ವವನ್ನ ನೆಲೆಸಿರ್ತಕ್ಕಂತಹ ರಾಯರು, ಅವರ ಅಂತರ್ಯಾಮಿಯಾದ ಪ್ರಾಣದೇವರು, ಅವರ ಜೊತೆಯಲ್ಲಿ ರಾಮದೇವರು ಅದನ್ನೆಲ್ಲ ಪ್ರೇರಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಆಯೋಜನೆ ಮಾಡಿರ್ತಕ್ಕಂಥವರಿಗೆ ಮತ್ತೊಮ್ಮೆ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡ್ತಾ, ಭಕ್ತಾದಿಗಳು ಬಂದು ಅನೇಕ ಜನ ಸೇರಿದ್ದೀರಿ. ಇದೇ ರೀತಿ ಮನಸ್ತತ್ವ ಎಲ್ಲರಿಗೂ ಕೂಡ ದೇವರು ಕೊಟ್ಟು ಪ್ರತಿ ಬಾರಿಯೂ ಇಲ್ಲಿ ನಡೀತಾ ಇರ್ತಕ್ಕಂತಹ ಯಾವುದೇ ಜ್ಞಾನ ಕಾರ್ಯಕ್ಕೂ ಯಾರಿಗೂ ಯಾವುದೇ ಅಡಚಣೆಗಳು ಬರದಂತೆ ಅವರಿಂದ ಇಲ್ಲಿ ಬಂದು ಸೇರುವಂತೆ ಆ ಮನಸ್ತತ್ವ, ಆ ಶಕ್ತಿ ಎರಡೂ ಆ ದೇವತೆಗಳು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ವಾಗ್ ವ್ಯಾಪಾರ, ಈ ನುಡಿಗಳನ್ನ ಇದನ್ನ ಅಸ್ಮತ್ ಗುರುವಂತರಾದ ಭಾರತೀಯ ಪ್ರಾಣಾಂತರದ ನರಸಿಂಹದೇವರಿಗೆ ಅವರ ಅಭಿನ್ನವಾಗಿರ್ತಕ್ಕಂತಹ ಜ್ಞಾನ ಕಾರ್ಯಕ್ಕೆ ಪ್ರತೀಕನಾದ ರಾಜನಾಮ ಪರಮಾತ್ಮನಿಗೆ ಈ ಒಂದು ನುಡಿಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹೇಳುವಾಗ ಏನಾದರೂ ವ್ಯತ್ಯಸ್ತಗಳಾಗಿರಬಹುದು, ಕೆಲವೊಮ್ಮೆ ಶಬ್ದಗಳಲ್ಲಿ, ಅದೆಲ್ಲ ನನ್ನ ದೋಷ. ಅದು ಏನಾದರೂ ಒಂದು ವೇಳೆ ಗುಣಾಂಶಗಳಿತ್ತು ಅಂತಾದರೆ ಆ ಗುಣಾಂಶಗಳೆಲ್ಲವೂ ಕೂಡ ಗುರುಗಳ ಗುಣಕ್ಕೆ ಸೇರಿರುವಂಥದ್ದು ಅಂತ ಚಿಂತಿಸ್ತಾ, ಇದರಿಂದ ಬಂದಿರತಕ್ಕಂತಹ ಪುಣ್ಯ ಭಾಗದ ಶ್ರೇಯಸ್ಸು ಅದೆಲ್ಲ ಅವರ ಮುಖಾಂತರ ಸಮಸ್ತ ಭಕ್ತಜನಕ್ಕೆ ಅವರ ಅನುಗ್ರಹದಿಂದ ಅದು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.